ಜರ್ಮನಿ ಒಳಗೆ ಡೆಂಟಲ್ ಅಪಾಯಿಂಟ್ಮೆಂಟ್ಸಿಗೆ ಎಷ್ಟು ದಿನ ವೇಟ್ ಮಾಡ್ಬೇಕಾಗತ್ತೆ ಗೊತ್ತೇನಾ? ಹಾಯ್, ಇವತ್ತು ನಮ್ದು ಡೇ 74 ಆಫ್ ಅಪ್ಲೋಡಿಂಗ್ ರೀಲ್ಸ್. ಇವತ್ತು ಬೆಳಿಗ್ಗೆ ಎದ್ದು ಆಸ್ ಯೂಶುವಲ್ ಆಗಿ ಜಿಮ್ಮಿಗೆ ಹೋಗಿದ್ದೆ ಆ್ಯಂಡ್ ಇವತ್ತು ನಮ್ದು ಫೇವ್ರೇಟ್ ಡೇ ಪುಷ್ ಡೇ ಅಂದರೆ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್. ಚೆಸ್ಟ್ದ 3 ವೇರಿಯೇಷನ್ಸ್ ಆಮೇಲೆ ಟ್ರೈಸೆಪ್ಸಿಗೆ 2 ವೇರಿಯೇಷನ್ಸ್ ಮಾಡಿ ವರ್ಕೌಟ್ ಮುಗಿಸಿದೆ. ವರ್ಕೌಟ್ ಮುಗಿಸಿ ಆಫೀಸಿಗೆ ಹೋಗಿದ್ದೆ ಆ್ಯಂಡ್ ಒಂದು ಗುಡ್ ಫೀಲಿಂಗ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ವಾಪಸ್ ಟೆಂಪ್ರೇಚರ್ ನಾರ್ಮಲ್ ಆಗತೈತಿ ಆ್ಯಂಡ್ ವಾಪಸ್ ಸೂರ್ಯ ಹೊರಗೆ ಬರಾಗತ್ತಾನೆ ಚಲೋ ಬಿಸಿಲು ಸಿಗತೈತಿ. ಆ್ಯಂಡ್ ಇವಾಗ ನಮ್ಮ ವಿಷಯಕ್ಕೆ ಬರೋಣ ಅಂತ. ನಾ ರೀಸೆಂಟಾಗಿ ಇಂಡಿಯಾಗೆ ಬಂದಾಗ ಟೂತ್ ಫಿಲ್ಲಿಂಗ್ ಮಾಡಿಸ್ಕೊಂಡ್ ಬಂದಿದ್ದೆ ಆ್ಯಂಡ್ ಅದು ಇಲ್ಲಿ ಬಂದಿದ ತಕ್ಷಣ ಬಿಚ್ಚಿ ಹೋಗ್ಬಿಡ್ತು. ಆ್ಯಂಡ್ ಅದರ ಸಂಬಂಧ ಒಂದು ಅಪಾಯಿಂಟ್ಮೆಂಟ್ ತೊಗೊಳೋನಿಲ್ಲ, ಆಮೇಲೆ ಅದನ್ನು ಫಿಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ನಂದು ಒಬ್ಬ ಫ್ರೆಂಡ್ ಒಂದು ಡೆಂಟಿಸ್ಟ್ನ ಸಜೆಸ್ಟ್ ಮಾಡಿದ ಆ್ಯಂಡ್ ಅವ್ರದ್ದು ಅಪಾಯಿಂಟ್ಮೆಂಟ್ ಹೆಂಗೆ ತೊಗೋಬೇಕಂದ್ರೆ ಆನ್ಲೈನ್ ಇತ್ತಲ ಒಂದು ಫಾರ್ಮ್ ಫಿಲ್ ಮಾಡಬೇಕಾಗಿತ್ತು. ಆ್ಯಂಡ್ ಆ ಫಾರ್ಮ್ ಫಿಲ್ ಮಾಡಿದ್ದು ನೆಕ್ಸ್ಟ್ 2 ಡೇಸಿಗೆ ನನಗೊಂದು ಮೇಲ್ ಬರುತ್ತೆ, ಏನಪ್ಪ ಅಂದ್ರೆ ನನಗೊಂದು ಡೇಟ್ ಇತ್ತಲ ಅವ್ರು ಬುಕ್ ಮಾಡ್ಯಾರ ಅಂತ ಹೇಳಿ ಬರುತ್ತೆ. ಆ್ಯಂಡ್ ಅದು 20 ಡೇಸ್ ಆದ್ಮೇಲೆ ಇತ್ತಲ ನಂದು ಅಪಾಯಿಂಟ್ಮೆಂಟ್ ಐತಿ ಅಂತ ಹೇಳಿ. ನಮ್ಮ ಕಡೆ ಇಂಡಿಯಾದಾಗ ಇತ್ತಲ ನಮ್ಗೆ ಯಾವಾಗ ಬೇಕು ನಾವು ಅವಾಗ ಹೋಗಿ ಡೆಂಟಿಸ್ಟಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಅವಾಗ ನಾವೆಲ್ಲ ಕ್ಲೀನ್ ಫಿಕ್ಸ್ ಎಲ್ಲ ಮಾಡಿಸ್ಕೊಂಬರ್ಬೋದು. ಬಟ್ ಇಲ್ಲಿ 20 ದಿನ ಆದಮೇಲೆ ನಂಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಆ್ಯಂಡ್ ನಂದು ಅಪಾಯಿಂಟ್ಮೆಂಟ್ ದಿನ ನಾ ಅಲ್ಲಿ ಹೋದಾಗ ನಂಗೆ ಸ್ಟಾರ್ಟಿಂಗ್ ಒಂದು ಫಾರ್ಮ್ ಕೊಟ್ರೆ ಆ್ಯಂಡ್ ಆ ಫಾರ್ಮ್ ಫಿಲ್ ಮಾಡೋಕೆ ನಂಗೆ ಆಲ್ಮೋಸ್ಟ್ 30 ಮಿನಿಟ್ಸ್ ತೊಗೊಟ್ಟು. ಸೊ ಅಷ್ಟು ಡೀಟೇಲ್ಸ್ ಇತ್ತಲ ಅವ್ರು ಕೇಳಿದ್ರು ಅದ್ರೊಳಗೆ. ಬಟ್ ಲಿಟ್ರಲಿ ಟ್ರೀಟ್ಮೆಂಟ್ ಬಗ್ಗೆ ನಂಗೆ ಏನೂ ಕಂಪ್ಲೇಂಟ್ ಇಲ್ಲ, ಯಾಕಂದ್ರೆ ಅವ್ರು ಭಾಳ ಕೇರ್ಫುಲ್ ಆಗಿ ಮಾಡಿದ್ರು. ಆಮೇಲೆ ಇತ್ಲ ಭಾಳ ಚಲೋ ಮಾಡಿದ್ರು. ಬಿಕಾಸ್ ಲಾಸ್ಟ್ ಟೈಮು ನಾ ಮಾಡಿದ್ದು ಇತ್ಲ ಟೂತ್ ಫಿಲ್ಲಿಂಗ್ ಆಲ್ಮೋಸ್ಟ್ 1 ಇಯರ್ ಆದರೂ ನಂಗೆ ಇನ್ನೂ ಏನೂ ಆಗಿಲ್ಲ ಅದು. ಸೊ ನಂಗೆ ಟ್ರೀಟ್ಮೆಂಟ್ ಇಲ್ಲಿದ್ದು ಭಾಳ ಚಲೋ ಅನ್ಸುತ್ತೆ. ಆ್ಯಂಡ್ ನಂಗೆ ಇದು ಟ್ರೀಟ್ಮೆಂಟ್ ಫ್ರೀದಾಗ ಆಗಿಬಿಡ್ತಾ, ಯಾಕಂದರೆ ಇಲ್ಲಿ ಇತ್ಲ ನಾರ್ಮಲ್ ಚೆಕಪ್ ಆಮೇಲೆ ಟೂತ್ ಎಕ್ಸ್ಟ್ರಾಕ್ಷನ್ ಆಮೇಲೆ ಟೂತ್ ಫಿಲ್ಲಿಂಗ್ ಫ್ರೀದಾಗಿ ಮಾಡಿಬಿಡ್ತಾರೆ.